ನಾನು ಸ್ವಭಾವತಃ ಆತ್ಮನೇ ಆಗಿದ್ದು ಸಚ್ಚಿದಾನಂದ ಸ್ವರೂಪಿಯೇ ನಿತ್ಯ ನಿರ್ಮಲವೇ ಆಗಿದ್ದರೂ ನಾನು ನನ್ನನ್ನು ಹಾಗೆ ತಿಳಿದುಕೊಳ್ಳದೆ ಅವಿದ್ಯೆಯಲ್ಲಿ ಪ್ರತಿಬಿಂಬಿತವಾಗಿರುವ ಜೀವನಾಗಿ ತಿಳಿದುಕೊಂಡು ಹಾಗೆ ಜೀವನಾಗಿ ತಿಳಿದುಕೊಂಡಿರುವುದರಿಂದಲೇ ನಾನು ಈ ಮೃತ್ಯು ಎನ್ನುವುದಕ್ಕೆ ಅಥವಾ ಸಂಸಾರ ಎನ್ನುವುದಕ್ಕೆ ಭಯಗೊಳ್ತೇನೆ. ಯಾಕೆ ನನಗೆ ಭಯ? ಈಗ ಎಲ್ಲಕ್ಕಿಂತ ದೊಡ್ಡ ಭಯ ಅಂತ ಹೇಳಿದ್ರೆ ಮೃತ್ಯು ತಾನೆ. ಅದಕ್ಕೋಸ್ಕರವೇ ತಾನೆ ನಾನು ಏನೇನೆಲ್ಲ ಕಸರತ್ತು ಮಾಡುವಂತಹದ್ದು, ಹೌದಾ? ಆದರೆ ಆ ಭಯ ಎಲ್ಲಿವರೆಗಿರುತ್ತೆ? ನಾನು ಜೀವ ಎಂದು ಎಲ್ಲಿವರೆಗೂ ನಾನು ಜೀವ ಎಂಬುದಾಗಿ ತಿಳ್ಕೊಂಡಿದ್ದೇನೋ ಅಲ್ಲಿವರೆಗೂ ಆ ಭಯ ಇರುತ್ತೆ. ಯಾವಾಗ ನಾನು ಜೀವನಲ್ಲ ಆತ್ಮವು ಅಂತ ಗೊತ್ತಾಯ್ತು, ಆತ್ಮ ಗೊತ್ತಾಯ್ತು ಅಂದ ತಕ್ಷಣ ಏನು? ನಾನು ಸಚ್ಚಿತ್ ಆನಂದ ಸ್ವರೂಪಿ ಅಂತ. ಹಾಗೆ ಗೊತ್ತಾದ ತಕ್ಷಣ ಸತ್ ಅಂದ್ರೇನೆ ಇರುವುದು. ಆದ್ದರಿಂದ ನಾನು ಯಾವಾಗಲೂ ಇರ್ತೇನೆ ಅನ್ನೋದು ಖಾತ್ರಿ ಆಯ್ತು. ಆವಾಗ ಮೃತ್ಯು ಭಯ ಹೊರಟೋಯ್ತು. ನೋಡಿ ಹೇಗಿದೆ, ದ ವೆರಿ ಮೂಮೆಂಟ್ ನಾನು ಜೀವನಲ್ಲ ಆತ್ಮ ಎಂಬ ಅರಿವು ಉಂಟಾದಾಗ ಆ ಅರಿವಿನ ಜೊತೆಗೆ ಸತ್ ಅನ್ನೋದು ಬಂದ್ಬಿಡ್ತು. ಸತ್ ಅಂದ್ರೆ ಇರುವಿಕೆ, ನಾನು ಯಾವಾಗಲೂ ಇರ್ತೇನೆ ಅನ್ನೋದು ಬಂದ್ಬಿಡ್ತು. ಆದ್ರಿಂದ ಮೃತ್ಯು ಭಯ ಅನ್ನುವಂಥದ್ದು ಅಲ್ಲಿ ಇರೋದಿಲ್ಲ. ಯಾವಾಗ? ಆತ್ಮನೆಂದು ತಿಳಿದುಕೊಂಡಾಗ ಇರೋದಿಲ್ಲ. ಜೀವನೆಂದು ತಿಳಿದುಕೊಂಡಾಗ ಇರುತ್ತೆ. ಈ ವಿಷಯವನ್ನ ಭಗವತ್ಪಾದರು ಒಂದು ಸುಂದರ ದೃಷ್ಟಾಂತದ ಮೂಲಕ ಹೇಳ್ತಾರೆ. ವೇದಾಂತದಲ್ಲಿ ಪ್ರಸಿದ್ಧವಾಗಿರುವಂತಹ ದೃಷ್ಟಾಂತ. ಈ ದೃಷ್ಟಾಂತದಲ್ಲಿ ಭಯ ಅನ್ನೋದು ಎದ್ದು ಕಾಣುತ್ತೆ. ಆದ್ರಿಂದ ಈ ದೃಷ್ಟಾಂತ ಕೊಟ್ಟಿದ್ದಾರೆ. ಏನು? ನಾನು ಒಂದು ಹಗ್ಗವನ್ನ ಸರ್ಪವಾಗಿ ತಿಳಿದುಕೊಂಡಾಗ ಭಯಗೊಂಡು ಚಂಗನೆ ಜಿಗಿದು ತುಂಬಾ ದೂರದಲ್ಲಿ ಹೋಗಿ ಬೆವತು ಜೋರಾಗಿ ಉಸಿರಾಡ್ತಾ ಎದೆ ಬಡ್ತಾ ಹೆಚ್ಚಿಗೆ ಮಾಡಿಕೊಂಡು ಬೆವರೆಲ್ಲ ಸುರಿಸ್ತಾ, ಇಷ್ಟೆಲ್ಲ ಲಕ್ಷಣ ಏನು? ಭಯದ ಲಕ್ಷಣ ತಾನೆ ಇದೆಲ್ಲ. ಹಾಗೆ ಬಡ್ಕೊಂಡು ಅಯ್ಯೋ ಸರ್ಪ, ಹಾವು 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 ಅಂತೆಲ್ಲ ಕುಣಿದು ಚೀರ್ ಬಿಟ್ಟು ಎಲ್ಲ ಮಾಡ್ತೀನಲ್ವಾ? ಹಾಗೆ ಮಾಡೋದಕ್ಕೆ ಮೂಲ ಕಾರಣ ಏನು? ನಾನಲ್ಲಿರೋ ವಸ್ತುವನ್ನ ಇರುವಂತೆ ತಿಳಿಯದೆ ಬೇರೆಯಾಗಿ ತಿಳಿದುಕೊಂಡೆ, ತಪ್ಪಾಗಿ ತಿಳಿದುಕೊಂಡೆ. ಅಲ್ಲಿದ್ದೇನು? ರಜ್ಜು. ನಾನು ತಿಳ್ಕೊಂಡಿದ್ದೇನು? ಸರ್ಪ. ಆದ್ರಿಂದ ನಂಗೆ ಭಯ ಅಲ್ವಾ? ರಜ್ಜುವನ್ನ ರಜ್ಜುವಾಗಿ ತಿಳಿಯದೆ ಸರ್ಪವಾಗಿ ತಿಳಿದಿದ್ದರಿಂದ ಭಯ ಉಂಟಾಯ್ತು. ಆಮೇಲೆ ಇವನ್ ಚೀರೋದನ್ನ ಕೇಳಿಬಿಟ್ಟು ಅಕ್ಕಪಕ್ಕದಲ್ಲಿರೋರು ಯಾರೋ ಒಬ್ರು ಟಾರ್ಚ್ ತಗೊಂಡು ಬಂದು ಬೆಳಕು ಹಾಕಿ ನೋಡಿದಾಗ, ಆಮೇಲೆ ಒಂದು ಕೋಲ್ ತಗೊಂಡು ಅದನ್ನ ಹೀಗೆ ತಿವಿದು ಅಲ್ಲಾಡೋದಿಲ್ಲ ಅಂತ ಖಾತ್ರಿ ಆದ್ಮೇಲೆ ಹತ್ರ ಬಂದು ನೋಡಿ ಅಯ್ಯೋ ರಜ್ಜು ಸರ್ಪ ಹಗ್ಗ ಇದೆ ಅಂತೆಲ್ಲ ಹೇಳಿದ್ಮೇಲೆ ಆವಾಗ ಆ ಬೆವರು ಎದೆ ಬಡಿತ ಎಲ್ಲ ಹೊರಟು ಹೋಗ್ತದೆ. ಅಯ್ಯೋ ಹಗ್ಗ ಅಷ್ಟೆ. ಏನಾಯ್ತು? ತಪ್ಪು ತಿಳುವಳಿಕೆ ಹೊರಟೋಗಿ ನಿಜವಾದ ತಿಳುವಳಿಕೆ ಬಂತು. ಆವಾಗ ಭಯ ಎಲ್ಲ ಹೊರಟು ಹೋಯಿತು. ಹೌದಾ? ಇದೇ ಮಾತನ್ನ ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾರೆ. ರಜ್ಜು ಸರ್ಪವದಾತ್ಮಾನಂ ಜೀವಂ ಜ್ಞಾತ್ವಾ ಭಯಂ ವಹೇತ್ ನಾಹಂ ಜೀವ ಪರಾತ್ಮೇತಿ ಜ್ಞಾತಶ್ಚೇ ನಿರ್ಭಯೋ ಭವೇತ್. ರಜ್ಜು ಸರ್ಪವತ್, ರಜ್ಜುವನ್ನ ಸರ್ಪದಂತೆ ಕಂಡು ನಾನು ಆತ್ಮಾನಂ ಜೀವಂ ಜ್ಞಾತ್ವ, ಆತ್ಮವನ್ನು ಜೀವನೆಂದು ಭಾವಿಸಿ ತಿಳಿದುಕೊಂಡು, ರಜ್ಜುವನ್ನು ಸರ್ಪವೆಂದು ತಿಳಿದುಕೊಂಡಂತೆ ಆತ್ಮವನ್ನು ಜೀವನೆಂದು ತಿಳಿದುಕೊಂಡಂತೆ. ನೆನಪಿರ್ಲಿ, ಆತ್ಮ ಜೀವ ಬೇರೆ ಬೇರೆ. ಆತ್ಮ ಅಂದ್ರೆ ಶುದ್ಧ ಚೈತನ್ಯ, ಜೀವ ಅಂದ್ರೆ ಅವಿದ್ಯೆಯಿಂದ ಕೂಡಿರುವಂತಹದ್ದು. ಹೌದಾ? ಹಾಗಾಗಿ ಶುದ್ಧ ಚೈತನ್ಯವಾಗಿರುವಂತಹ ಆತ್ಮವನ್ನ ನಾನು ಜೀವನೆಂದ ತಿಳಿದುಕೊಂಡು ಏನ್ ಮಾಡ್ತೇನೆ? ಭಯಂ ವಹೇ, ಭಯವನ್ನು ಹೊಂದುತ್ತೇನೆ. ಸರ್ಪ ನೋಡಿದಾಗಿರುವಂತಹ ಭಯ ಹೇಗಿದೆಯೋ ಇಡೀ ಜೀವನದ್ದಕ್ಕೂ ನಮ್ಮ ಭಯ ಹಾಗೇ ಇದೆ ಅಲ್ವೇ? ಇವಾಗ ನಮ್ಮೂರಲ್ಲಿ
89ರಲ್ಲಿ ಏನೋ ಈ ಮಹಾರಾಷ್ಟ್ರದಲ್ಲಿ, ನಮ್ಮೂರಿಗೆ ಮಹಾರಾಷ್ಟ್ರ ಹತ್ರ ಅಂತ ಆಗಿರೋದ್ರಿಂದ ಕಿಲಾರಿ ಅನ್ನುವಂತಹ ಪ್ರದೇಶದಲ್ಲಿ ಭೂಕಂಪ ಬಂತು. ಬಹಳ ದೊಡ್ಡ ಪ್ರಮಾಣದ ಭೂಕಂಪ ಆಗಿತ್ತು. ಕಿಲಾರಿ ಗುಲ್ಬರ್ಗದಿಂದ ಒಂದು 220 ಕಿಲೋಮೀಟರ್ ದೂರ, ಅದು ಭೂಕಂಪದ ಕೇಂದ್ರ ಆಗಿತ್ತು. ಅಲ್ಲಿ ಭೂಕಂಪ ಆದ್ರೂ ನಮ್ಮೂರಲ್ಲಿ ಮನೆಗಳೆಲ್ಲ ಅಲ್ಲಾಡ್ಬಿಟ್ಟು ಮೇಲ್ಗಡೆ ಇರೋ ಪಾತ್ರೆ ಎಲ್ಲ ಬಿದ್ದು ಹೀಗೆಲ್ಲ ಆಗಿತ್ತು. ಆ ಭೂಕಂಪ ಆಗಿ ಸುಮಾರು 2.5 ತಿಂಗಳು ಜನ ಯಾರೋ ಮನೆ ಒಳಗಡೆ ಮಲಗೋದಕ್ಕೆ ಧೈರ್ಯ ಮಾಡ್ತಾ ಇರಲಿಲ್ಲ. ಹಗಲೊತ್ತು ಏನೋ ಹಾಗೋ ಏನೋ ಕೆಲಸ ಮಾಡ್ಕೊಂಡು ಬರೋದು, ಮಲಗೋದಕ್ಕೆ ಮನೆ ಕೀಲಿ ಹಾಕ್ಬಿಟ್ಟು ಹೊರಗಡೆ ಅಂಗಳು ಅಂತ ಇರುತ್ತಲ್ಲ, ಅಂಗಳಲ್ಲಿ ಮಲ್ಗೋದು, ಇಲ್ಲಾಂದ್ರೆ ದೇವಸ್ಥಾನದಲ್ಲಿ ಹೋಗಿ ಮಲ್ಕೊಳ್ಳೋದು, ಹೊರಗಡೆ ಓಪನ್ ಪ್ಲೇಸ್ ಅಲ್ಲಿ ಮಲ್ಕೊಳ್ಳೋದು. ನೋಡಿ ಭಯ ಅಂದ್ರೆ ಹೇಗಿರುತ್ತೆ. ಹೌದಾ? ಇನ್ನು ಒಂದು ಇವಾಗ ಇದು ವೇದಾಂತ ಅನ್ನೋದು ಸ್ವಲ್ಪ ಪಕ್ಕಕ್ಕಿಡಿ. ಸಿಂಪಲ್ ಆಗಿ ಇನ್ ಜನರಲ್ ಆಗಿ ಅಜ್ಞಾನದಿಂದಲೇನೆ ಭಯ, ಜ್ಞಾನದಿಂದ ಭಯ ಹೋಗುತ್ತೆ ಅನ್ನೋದನ್ನ ಸಿಂಪಲ್ ಉದಾಹರಣೆ ಮೂಲಕ ನೀವು ತಿಳ್ಕೊಳ್ಬಹುದು. ಏನ್ ಗೊತ್ತಾ, ಮಳೆ ಅಂತೆಲ್ಲ ಬಂದಾಗ ಜೋರಾಗಿ ಗುಡುಗು ಮಿಂಚು ಎಲ್ಲ ಬರುತ್ತೆ. ಹೌದಾ? ಗುಡುಗು ಮಿಂಚು ಬಂದಾಗ, ಗುಡುಗು ಬಂದ್ರೆ ನಾವು ಹೆದರ್ಕೊಳ್ಳುತ್ತೇವೆ, ಜೋರಾಗಿ ಬರುತ್ತೆ. ಎಂಥ ಗಟ್ಟಿ ಹೃದಯ ಇದ್ದವ್ರಿಗೂ ಒಂದು ಸ್ವಲ್ಪ ಹೆದರಿಕೆ ಅನ್ನೋದು ಬಂದೇ ಬರುತ್ತೆ ಗುಡುಗಿದ್ದಾಗ. ಅಫ್ಕೋರ್ಸ್ ಅವರು ಚಿಕ್ಕ ಮಕ್ಕಳ ತರ ಗಾಬರಿಯಾಗಿ ಓಡಿ ಅಪ್ಪ ಅಮ್ಮನನ್ನ ಅಪ್ಪಿಕೊಳ್ಳೋದಿಲ್ಲ. ಆದ್ರೆ ದೊಡ್ಡವರಿಗೂ ಗುಡುಗು ಬಂದಾಗ ಹೆದರಿಕೆ ಬರುತ್ತೆ. ಮಜಾ ಏನ್ ಗೊತ್ತೇನು, ಹೆದರುವ ಕಾರಣ ಇಲ್ಲ ಎಂಬುದಾಗಿ ನಮಗೆ 6ನೇ 7ನೇ ಫಿಸಿಕ್ಸ್ ಅಲ್ಲೇ ಕಲಿಸ್ಕೊಟ್ಟಿದ್ದಾರೆ. ಏನು? ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಬಹಳ ಜಾಸ್ತಿ ಇರುತ್ತೆ, ಶಬ್ದದ ವೇಗ ಕಡಿಮೆ ಇರುತ್ತೆ, ಬೆಳಕಿನ ವೇಗ ಬಹಳ ಜಾಸ್ತಿ ಇರುತ್ತೆ, 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ. ಹೌದತ್ತಾನೆ ಹೇಳ್ಕೊಟ್ಟಿದ್ದಾರೆ. ಇವಾಗ ಲಕ್ಷಣ ಬೆಳಕಿಕ್ಕಿಂತ ಶಬ್ದಕ್ಕಿಂತ ದೊಡ್ಡದು, ಶಬ್ದಕ್ಕಿಂತಲೂ ದೊಡ್ಡದು, ಅದು ನಮಗೆ ಇಂಪಾರ್ಟೆಂಟ್, ಜಾಸ್ತಿ, ಬಹಳ ಜಾಸ್ತಿ. ಇವಾಗ ಗುಡುಗು ಇದು ಶಬ್ದವೋ ಬೆಳಕೋ? ಶಬ್ದ. ಮಿಂಚು ಶಬ್ದವೋ ಬೆಳಕೋ? ಬೆಳಕು. ಅಂದ್ರೆ ಮಿಂಚು ಸಿಡಿಲು ಹೊಡೆದಾಗ ಮಿಂಚು ಮೊದಲು ಬರುತ್ತೆ, ಗುಡುಗು ಆಮೇಲೆ ಬರುತ್ತೆ. ಕರೆಕ್ಟಾ? ಇವಾಗ ಯಾವ ಗುಡುಗಿಗೆ ನಾವು ಹೆದರ್ತಾ ಇದ್ದೀವೋ ಆ ಹೆದರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಮಿಂಚು ಎಲ್ಲಿ ನಮ್ಮ ಮೇಲೆ ಬೀಳುತ್ತೋ ಅನ್ನೋದು ಹೆದರಿಕೆ. ಹೌದಾ? ಆದರೆ ವಾಸ್ತವದಲ್ಲಿ ಯಾವ ಗುಡುಗಿಗೆ ನಾವು ಹೆದರಿದ್ದೀವೋ ಆ ಗುಡುಗಿಗೆ ಸಂಬಂಧಪಟ್ಟ ಮಿಂಚು ಈಗಾಗಲೇ ಬಿದ್ದೋಗಿದೆ ಎಲ್ಲೋ ಅಲ್ವೇ? ಈಗಾಗಲೇ ಬಿದ್ದೋಗಿದೆ ಅದು. ಆಮೇಲೆ ಮುಂಚೆ ಬಂದ್ಬಿಟ್ಟು ಆಮೇಲೆ ತಾನೇ ಗುಡುಗು ಬರೋದು, ಈಗಾಗಲೇ ಎಲ್ಲೋ ಬಿದ್ದೋಗಿದೆ. ಆದ್ರಿಂದ ಹೆದರೋ ಕಾರಣ ಇಲ್ಲ. ಇನ್ನೊಂದಾಗಿ ಇದಲ್ಲ ಕಣ್ರಿ, ಮುಂದಿನ ಮಿಂಚು ಬರಬಹುದು ಅದಕ್ಕೋಸ್ಕರ ಹೆದರ್ತಿದ್ದೀವಿ ಅಂತಂದ್ರೆ, ಆ ಮುಂದಿನ ಮಿಂಚು ಬರೋದು ಅಂತಾದ್ರೆ ಆ ಮಿಂಚಿಗೆ ಸಂಬಂಧಪಟ್ಟಂತಹ ಗುಡುಗು ಕೇಳೋದಕ್ಕೆ ನಾವಿರೋದಿಲ್ಲ. ಆ ಮುಂದಿನ ಮಿಂಚು ಇಲ್ಲೇ ಬರೋದು ಅಂತಾದ್ರೆ ಅದರ ಗುಡುಗು ಕೇಳೋದಕ್ಕೆ ನಾವೆಲ್ಲಿರ್ತೀವಿ? ಇರೋದಿಲ್ಲ ತಾನೆ. ಆದ್ರಿಂದ ಇದನ್ನ ನಾವು ಮನದಟ್ಟು ಮಾಡಿಕೊಂಡಿದ್ದೆ ಆದ್ರೆ ಗುಡುಗಿಗೆ ಹೆದರೋ ಕಾರಣ ಇಲ್ಲ. ಹೌದಾ? ಅದರರ್ಥ ಜ್ಞಾನದಿಂದ ಭಯ ಹೋಗುತ್ತೆ, ಭಯ ಆಗೋದಿಲ್ಲ ಅಂತ. ಒಬ್ಬ ಫಿಸಿಕ್ಸ್ ಟೀಚರ್ ಪೆಂಡುಲಮ್ ತತ್ವ ಕಲಿಸ್ಕೊಡ್ಬೇಕಾಗಿತ್ತು. ಅವನಿಗೆ ತನ್ನ ಜ್ಞಾನದ ಮೇಲೆ ಅಥವಾ ಫಿಸಿಕ್ಸ್ದ ನಿಯಮದ ಮೇಲೆ ಇಷ್ಟೊಂದು ಶ್ರದ್ಧೆ ಅಂತ ಹೇಳಿದ್ರೆ, ಆ ಪೆಂಡುಲಮ್ ನಿಯಮ ಏನು, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೊರಟಿದ್ದು ಯಾವತ್ತಿಗೂ ಆ ಪಾಯಿಂಟ್ ಅನ್ನು ದಾಟಿ ಬರೋದಿಲ್ಲ, ಅದಕ್ಕಿಂತ ಕಡಿಮೆನೇ ಬರುತ್ತೆ. ಇದೇ ತಾನೆ ಪೆಂಡುಲಮ್. ಇಲ್ಲಿಂದ ಹೀಗೆ ತಿರುಗಿಸ್ತೀವಿ, ಆ ಕಡೆ ಹೋಗಿ ಈ ಕಡೆ ಬರ್ತೀವಿ. ಹೌದಾ? ಆ ಕಡೆ ಹೋಗಿದ್ದು ಯಾವ ಪಾಯಿಂಟ್ ಅಲ್ಲಿ ಬಿಟ್ಟಿದ್ವೋ
ಆದ್ರೆ ಹಿಂದೆ ಮತ್ತೆ ಬರೋದಿಲ್ಲ, ಅದಕ್ಕಿಂತ ಮುಂದೆನೆ ಬರಬೇಕು, ಅಲ್ಲಿವರೆಗೆ ಬರಬೇಕು, ಅದಕ್ಕಿಂತ ಮುಂದೆನೆ ಬರಬೇಕು, ಹಿಂದೆ ಬರೋದಿಲ್ಲ. ಇದನ್ನು ಖಾತ್ರಿ ಮಾಡೋದಕ್ಕೆ ಆ ಪ್ರೊಫೆಸರ್ ಏನ್ ಮಾಡ್ದ, ಒಂದು ದಾರ ಕಟ್ಬಿಟ್ಟ, ಅದ್ರ ಕೆಳಗಡೆ ಪೆಂಡುಲಮ್ ತುಟ್ಟು ತುದಿಗೆ ಒಂದು ಸೂಜಿ ಚುಚ್ಚಿದ. ಆ ಸೂಜಿ ಎಲ್ಕೊಂಡು ತನ್ನ ಕಣ್ಣು ಎದುರುಗಡೆ ಇಟ್ಕೊಂಡ. ಅವನ ಕಣ್ಣಿಗೂ ಸೂಜಿಗೂ 1 ಸೆಂಟಿಮೀಟರ್ ವ್ಯತ್ಯಾಸ ಅಷ್ಟೇನೆ. ಅವನು ಇಲ್ಲಿಂದ ಅವನ ಪೆಂಡುಲಮ್ ಬಿಟ್ಟ, ಅದು ಹೀಗೆ ಹೋಯ್ತು, ಹೀಗೆ ವಾಪಸ್ ಬಂತು. ಬೇರೆಯವರಾಗಿದ್ರೆ ಬರುವಾಗ ಮುಖ ಹಿಂದೆ ಮಾಡ್ಕೊಳ್ತಾನೆ, ಅವನು ಹಾಗೇನೇ ನಿಂತಿದ್ದ. ಅಂದ್ರೆ ಅವನಿಗೆ ಇರುವಂತಹ ಜ್ಞಾನ ಇದು, ಇದರ ದಾಟಿ ಮುಂದೆ ಬರೋದಿಲ್ಲ ಅನ್ನೋದು ಖಾತ್ರಿ ಗೊತ್ತವನು. ಅದು ಜ್ಞಾನದ ಬಲ. ಇಂಥದ್ದನ್ನ ನಾವು ಸಣ್ಣ ಪುಟ್ಟ ವಿಷಯಗಳಲ್ಲಿಯೇನೆ ಕಾಣಬಹುದು, ಇಂತಹ ದೊಡ್ಡ ಜ್ಞಾನವನ್ನ ಕಾಣಬಹುದು ಅಂತಾದ್ರೆ, ಈ ವೇದಾಂತದಂತಹ ಮಹತ್ ಗ್ರಂಥದಲ್ಲಿ ಹೇಳಿರುವಂತಹ ಜ್ಞಾನವನ್ನ ಪಡೆದುಕೊಂಡು ನಾವು ಅದೆಷ್ಟು ನಿರ್ಭಯರಾಗಬಹುದು ಅಲ್ವೇ. ತುಂಬಾ ದೊಡ್ಡ ಭಯ ಅಂದ್ರೆ ಮೃತ್ಯು. ಒಂದು ಬಾರಿ ನಾನು ಈ ಶರೀರ ಅಲ್ಲ ಅನ್ನೋದನ್ನು ನಾನು ಮಂದಟ್ಟು ಮಾಡಿಕೊಂಡ್ರೆ ಆವಾಗ ಮೃತ್ಯುವಿಗೆ ಹೆದರೋ ಕಾರಣ ಏನಿರುತ್ತೆ ಹೇಳಿ? ಏನು ಉಳಿಯೋದಿಲ್ಲ. ಇವಾಗ ನಾವು ಸುಮ್ಮನೆ ಹೇಳ್ತೀವಿ, ಮೇಲಿನ ಮೇಲೆ ಪಾಪ ಜೀವನದಲ್ಲಿ ಬಹಳ ಸಾವು ನೋವು, ಬಹಳ ಜನರ ಹತ್ತಿರದವರ ಸಾವು ನೋವು ನೋಡ್ಬಿಟ್ಟು ಅವ್ರಿಗೆ ಹೆದರಿಕೆ ಹೊರಟು ಹೋಗಿದೆ ಅಂತ ಹೇಳ್ತೀವಿ. ಅದು ತಕ್ಕ ಮಟ್ಟಿಗೆ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಷ್ಟೇನೆ. ಆದ್ರೂ ತನ್ನ ಸಾವು ಬಂದಾಗ ಅವನಿಗೆ ಹೆದರಿಕೆ ಇದ್ದೇ ಇರುತ್ತೆ. ಅದೇ ನಿಜವಾಗಿದ್ರೆ, ಬಹಳ ಸಾವು ನೋವುಗಳನ್ನ ಹತ್ತಿರದಿಂದ ನೋಡಿರೋದೇ ಭಯ ಹೋಗೋದಕ್ಕೆ ಕಾರಣ ಅಂತಾಗಿದ್ರೆ, ಸ್ಮಶಾನದಲ್ಲಿ ಇರುವಂತಹ ಆ ವ್ಯಕ್ತಿ ಯಾರಿರ್ತಾನೋ ಅವನಿಗೆ ಸಾವು ಅಂದ್ರೆ ಹೆದರಿಕೆನೆ ಬರಬಾರ್ದು. ಆದ್ರೂ ಅವನು ಏನಾದ್ರೂ ಅದ್ರ ಔಷಧಿ ತಗೊಳಕ್ಕೆ ಡಾಕ್ಟರ್ ಹತ್ರ ಹೋಗ್ತಾನೆ. ಅವನು ಪ್ರತಿನಿತ್ಯ ಸಾವು ನೋಡ್ತಾ ಇರ್ತಾನೆ, ಆದ್ರೂ ಅವನು ಔಷಧಿ ಉಪಚಾರಕ್ಕೋಸ್ಕರ ಹೋಗ್ತಾನೆ. ಅರ್ಥ, ಪ್ರತಿನಿತ್ಯ ನೋಡೋದ್ರಿಂದ ಭಯ ಹೋಗುತ್ತೆ ಅಂತಲ್ಲ, ನಾನು ಈ ಶರೀರ ಅಲ್ಲ ಅನ್ನೋದು ನಿರ್ಧಾರ ಮಾಡಿ ಮನದಟ್ಟು ಮಾಡಿಕೊಂಡ್ರೆ ಭಯ ಹೋಗುತ್ತೆ ಅಂತ. ಎಷ್ಟೊಂದು ಜನ ನಮ್ಮ ಸುತ್ತಮುತ್ತಲೇ ಹತ್ತಿರದಲ್ಲಿ ಏನೇ ಆಗಿ ಹೋದವರು ಇದ್ದಾರೆ, ಅವ್ರು ಇರೋವರೆಗೂ ಗೊತ್ತಿರೋದಿಲ್ಲ ಇವರು ಮಹಾತ್ಮರು ಅಂತೇಳಿ. ನಂತರ ಗೊತ್ತಾಗತ್ತೆ ಮಹಾತ್ಮರಾಗಿದ್ರು ಅಂತ. ಅವ್ರಿಗೆ ಈ ತರ ಶರೀರದ ಮೇಲೆ ಆಗ್ಲಿ ಮೃತ್ಯುವಿನ ಭಯ ಅನ್ನುವಂತಹದ್ದು ಏನು ಆಗಿರೋದಿಲ್ಲ. ಯಾಕಾಗಿರೋದಿಲ್ಲ? ಅವರಿಗೆ ಆತ್ಮವನ್ನ ಆತ್ಮವಾಗಿಯೇ ತಿಳಿದುಕೊಳ್ತಾರೆ ಹೊರತು ಜೀವನಾಗಿ ತಿಳ್ಕೊಳ್ಳೋದಿಲ್ಲ. ನಾನು ಈ ಜೀವನ ಅಲ್ಲ, ನಾನು ಶುದ್ಧ ಚೈತನ್ಯವಾದ ಸಚ್ಚಿದಾನಂದ ಸ್ವರೂಪವಾದ ಆತ್ಮ ಎಂಬುದಾಗಿ ತಿಳಿದುಕೊಂಡಿರ್ತಾರೆ ಅಲ್ವೇ. ಈಗ ಸುಮ್ಮನೆ ನೀವು ನೋಡಿ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಅಂತ ಇರ್ತದೆ. ಅಲ್ಲಿ ನಿಮ್ಮ ವಯಸ್ಸು ಅನುಭವ ಎಲ್ಲ ಆಗಿರುತ್ತೆ, ಆದ್ರೆ ಒಂದು ಡಿಗ್ರಿ ಅನ್ನೋದೊಂದು ಬೇಕಾಗಿರ್ತದೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಸುಮ್ಮನೆ ನೀವು ಎಕ್ಸಾಮ್ಸ್ ಕೂತ್ಕೊಳ್ಳಿ, ಅದೇನೇನ ಎಷ್ಟೇ ಪರ್ಸೆಂಟೇಜ್ ಬರಲಿ ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ, ನಿಮಗೆ ಬೇಕಾಗಿರೋ ಪ್ರಮೋಷನ್ಗೆ ಆ ಸರ್ಟಿಫಿಕೇಟ್ ಸಾಕು, ಎಕ್ಸಾಮ್ ಕೂತ್ಕೊಳ್ಳಿ ಸಾಕು ಅಂತ ಇಷ್ಟ ಹೇಳ್ತಾರೆ. ಇವಾಗ ಆ ವ್ಯಕ್ತಿ ಎಕ್ಸಾಮ್ ಕೂತ್ಕೊಳ್ಳೋದಕ್ಕೂ SSLC PUC ಹುಡುಗ ಎಕ್ಸಾಮ್ ಕೂತ್ಕೊಳ್ಳೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ? ಇವನಿಗೆ ನನ್ನ ಇಡೀ ಜೀವನದ ಪಣ ಈ ಪರೀಕ್ಷೆ ಮೇಲೆ ನಿಂತಿದೆ ಅಂತ ಆ ವಿದ್ಯಾರ್ಥಿಗೆ ಇರುತ್ತೆ. ಅವನಿಗೆ ಗೊತ್ತಿರುತ್ತೆ ಈ ಪರೀಕ್ಷೆಯಿಂದ ಆಗೋದಿಲ್ಲ ಹೋಗೋದಿಲ್ಲ ಏನಿಲ್ಲ ಅಂತ ಎಲ್ಲ ಮುಂಚೆನೆ ಗೊತ್ತಿರುತ್ತೆ ತಾನೆ. ಅವನಿಗೆ ಎಲ್ಲವೂ ಮುಂಚೆನೆ ಗೊತ್ತಿರೋದ್ರಿಂದ ಅವನ ಬಗ್ಗೆ ಆ ಪರೀಕ್ಷೆ ಬಗ್ಗೆ ಭಯನೇ ಇರೋದಿಲ್ಲ ಅವನು, ಹೌದಾ? ಆದ್ರೆ ವಿದ್ಯಾರ್ಥಿಗೆ ಹಾಗೆ ಅವನಿಗೆ ಏನು ಗೊತ್ತಿರೋದಿಲ್ಲ, ಮುಂಚೆ ಏನೂ ಗೊತ್ತಿರೋದು. ಹಾಗೆ ನೋಡ್ಬೇಕಾದ್ರೆ ಆ ವಿದ್ಯಾರ್ಥಿನೂ ಈ ಪರೀಕ್ಷೆಯಿಂದ ನನಗೇನು ಆಗ್ಬೇಕಾಗಿಲ್ಲ ಎಂಬುದಾಗಿಯೇನೆ ಭಾವಿಸಿ ಪರೀಕ್ಷೆ ಎದುರಿಸ್ಬೇಕು. ಯಾಕೆಂದ್ರೆ ಇಡೀ ಜೀವನದಲ್ಲಿ SSLC PUC ಅನ್ನೋದು ಬಹಳ ಒಂದು ಸಣ್ಣ ಪುಟ್ಟ ಒಂದು ಹೆಜ್ಜೆ ಅಷ್ಟೇನೆ, ಸರ್ವಸ್ವ ಏನಲ್ಲ ಅಲ್ವೇ. ಆದ್ರೂ ಅವನ ಮಟ್ಟಿಗೆ ಅದು ಬಹಳ ದೊಡ್ಡದು. ಮುಂದೇನಾಗುತ್ತೋ ಗೊತ್ತಿರೋದಿಲ್ಲ. ಆದ್ರಿಂದ ಭಯ, ಅಜ್ಞಾನದಿಂದ ಭಯ. ಹಾಗಾಗಿ ನೀವು ಇಡೀ ಜೀವನದಕ್ಕೂ ನೋಡಿ, ಎಲ್ಲೆಲ್ಲಿ ಅಜ್ಞಾನ ಅಂತಿರುತ್ತೋ ಅಲ್ಲಿ ಭಯ ಇರುತ್ತೆ, ಎಲ್ಲಿ ಜ್ಞಾನ ಅಂತಿರುತ್ತೋ ಅಲ್ಲಿ ಭಯ ಅನ್ನುವಂತಹದ್ದು ಇರೋದಿಲ್ಲ.
ಆದ್ರಿಂದ ನಾಹಂ ಜೀವ ಪರಾತ್ಮೇತಿ ಜ್ಞಾತಶ್ಚೇತ್, ನಾನು ಜೀವನಲ್ಲ ಪರಾತ್ಮನು. ಪರಾತ್ಮನು ಅಂತ ಹೇಳಿದ್ರೆ ಆ ಶುದ್ಧ ಚೈತನ್ಯವಾಗಿರುವಂತಹ ಪರಬ್ರಹ್ಮ ವಸ್ತುವೇ ನಾನು ಎಂಬುದಾಗಿ ತಿಳಿದುಕೊಂಡರೆ ಜ್ಞಾತಶ್ಚೇತ್ ನಿರ್ಭಯೋ ಭವೇತ್, ನಿರ್ಭಯನಾಗ್ತಾನೆ. ಭಯ ಅನ್ನುವಂತಹದ್ದು ಅವನಿಗೆ ಉಂಟೋದಿಲ್ಲ.